ಅವ ದೊಡ್ಡ ವ್ಯಾಪಾರಿ ಆಗ್ತಾನೆ, ಅವ ಉದ್ಯೋಗಗಳ ಸಾಕಷ್ಟು ಸೃಷ್ಟಿ ಮಾಡೋ ಸಾಧ್ಯತೆ ಅಂತ ಹೇಳ್ತಾ, ಒಟ್ಟಿನಲ್ಲಿ ಇವತ್ತು ಬಿ ಜೆ ಪಿನ ಸೋಲಿಸ್ಬೇಕಾದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡಲೇಬೇಕು. ಮುಖ್ಯವಾಗಿ ಎರಡಕ್ಕೆ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಗ್ಯಾರಂಟಿ ಕೊಟ್ಟು ಉಳಿದ ಬಗ್ಗೆ ನಾವು ನಿಮಗೆ ಬಿಟ್ಟಂಥದ್ದು ಖಜಾನೆ ಆಗ್ತದೆ, ಮತ್ತೊಂದು ಆಗ್ತದೆ, ಅದು ಬೇಡ. ಇವಿಷ್ಟು ಮ್ಯಾಕ್ಸಿಮಮ್ ಕೊಡಬೇಕಾಗಿದ್ದು ಹೈಯರ್ ಎಜುಕೇಷನ್ ಫ್ರೀ ಇಲ್ಲ 10+2. ಅದ್ರ ಜೊತೆಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಕೃಷಿಗೆ ಮಾರ್ಕೆಟ್ ಕೊಡುವಂಥ ಎಲ್ಲ ಸಾಗ್ಬೋದಾ ಮೋದಿ ನಮ್ಮ ರಾಹುಲ್ ಗಾಂಧಿ ಅವರಿಂದ ಬೇಡ, ಮೋದಿ ಅವರಿಂದ ಆಗಲಿ, ಏನು ತಪ್ಪದು. ಯಾರಾದರೂ ಮಾಡಲಿದ್ದಾನೆ ಇಟ್ಟು ಮಾಡಲಿ ದೇಶಕ್ಕೆ ಉದ್ಯೋಗ ಆಗ್ತದೆ. ಅವ್ರು ಡಿಕ್ಟೇಟರ್ ಆಗ್ತಾರೋ ಪ್ರಜಾಪ್ರಭುತ್ವವಾದಿ ಆಗ್ತಾರೋ ಅದು ಬೇರೆ ವಿಷಯ. ಇವತ್ತು ನೋಡಿ ಡಿಕ್ಟೇಟರ್ ಇದ್ದರೂ ಸಹಿತ ಚೈನಾದಲ್ಲಿ ಎಲ್ಲರಿಗೂ ಉದ್ಯೋಗ ಅದ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಮತ್ತು ಯಾಕಂದರೆ ಈಗ ಕಾಣ್ತಾ ಇದೆ ಕಣ್ಣಿಗೆ, ಇರಾನ್ ಅಂತ ಸಣ್ಣ ದೇಶಕ್ಕೆ ಸಪೋರ್ಟ್ ಮಾಡಿ ಅಮೇರಿಕನ್ ಸ್ವಲ್ಪ ಮಟ್ಟಿಗೆ ಏನು ತಂದು ನಿಲ್ಲಿಸಿದ್ರೆ ಚೈನಾದ ವೆಪನ್ಸ್, ಅಲ್ಲಿ ಬುದ್ಧಿವಂತಿಕೆ, ಅಲ್ಲಿ ಶಿಕ್ಷಣ ಅನ್ನೋದು ಮರಿಬೇಡ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶ ತರಬಹುದು ಸತ್ಯದ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.